ಆಡಳಿತ ಚುಕ್ಕಾಣಿ ಸರಿಯಾಗಿ ಆಗಬೇಕು. ಎಲ್ಲ ಕೆಲಸಗಳು ಎಮ್ ಎಲ್ ಎದು ಅಷ್ಟೇ, ಸಾರ್ವಜನಿಕರದ್ದು ಜನಸಾಮಾನ್ಯದು ಕೆಲಸ ಇಮಿಡಿಯೇಟ್ ಆಗಬೇಕು. ಏನು ಎಮ್ ಎಲ್ ಎ ಅಂದ್ರೆ ನಮಗೇನು ಕೋಡ್ ಬೈಂದವೋ ಏನೋ ನಾವು ದೊಡ್ಡ ಎಲ್ಲರದು ಜನಸಾಮಾನ್ಯರ ಪಾಪ ಯಾವ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಒಂದು ಕೆಲಸ ಇಮಿಡಿಯೇಟ್ ಆಗಬೇಕು. ಒಬ್ಬ ತಹಸೀಲ್ದಾರ್ ಇರಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇರಲಿ, ಜಿಲ್ಲಾಧಿಕಾರಿಗಳಿರಲಿ, ಯಾವುದೇ ಒಬ್ಬ ಸಮಸ್ಯೆ ಇದ್ರೆ ಆಗ್ತೈತೋ ಇಲ್ಲೋ ಅಥವಾ ಅವ್ನು ಇಮಿಡಿಯೇಟ್ ಉತ್ತರ ಕೊಡಬೇಕು. ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಇರಬೇಕು. ಅಧಿಕಾರಿಗಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಸಚಿವರು ಕೈಗೆ ಸಿಗಬೇಕು. ನಮಗೆ ಸಿಗ್ತಾ ಇಲ್ಲರಿ. ಇದು ನನ್ನ ಯಾರ ಮ್ಯಾಗ ಆರೋಪ, ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡ್ರು ಹಿಂಗೆ ಮಾಡ್ರು ಇಲ್ಲ. ಅನುದಾನದ ಪ್ರಶ್ನೆ ಬಂದಿಲ್ಲ. ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲಲ್ಲ, ಇದು ವ್ಯವಸ್ಥೆ. ಸರ್, ಇನ್ನೊಂದು ಅಸಮಾಧಾನ ಇದ್ರಿಂದ ಬಂದು ನೇರವಾಗಿ ಸಿಎಂ ಅವ್ರನ್ನ ಭೇಟಿ ಮಾಡಬೇಕು, ಬಹಿರಂಗವಾಗಿ ಹೇಳ್ಬಾರ್ದು. ಈ ರೀತಿ ಎಲ್ಲ ಸರ್ಕಾರಕ್ಕೆ ಟೈಮ್ ಮುಜುಗರ ಆಗುತ್ತೆ. 10 ಸಲ ಹೇಳಿದ್ದೇನೆ ರೀ, 10 ಸಲ ಹೇಳಿದ್ದೇನೆ. ಬಸವೇಶ್ವರ ಯಾತ್ನೀರ ಅವರಿಗೆ ನಮಗೆ ಫಂಡ್ ಬೇಕಾಯ್ತು, ಒಂದು 200 ಕೋಟಿ ಕೊಟ್ಟಿರ್ತೇಳಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು 100 ಸಲ ಹೇಳಿದ್ದೀನಿ. ಅವ್ನ ಬಿಲ್ ಐತೆ ಒಂದು 100 ಕೋಟಿ ಯಾಕೆ ಕೆಲಸ ಮಾಡ್ತಿರ್ತಾವೆ. ನಾವು ಕಾಂಟ್ರಾಕ್ಟರ್ಗೆ ಒದ್ರೆ ರೇಗಿಸಿದ್ರೆ ನನಗೆ ದುಡ್ಡು ಕೊಟ್ಟಿಲ್ಲ, ನಾ ಹೆಂಗೆ ಮಾಡ್ರಿ ಅಂತ ಕೇಳ್ತಾನೆ. ನಾವು ಬಸವೇಶ್ವರ ಯಾತ್ನೀರ ಅವ್ರ ಬಗ್ಗೆ ಹೇಳಿದ್ದೀನಿ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳಿದ್ದೀನಿ. ಸರ್ ಹಿಂಗೆ ಆಗ್ತೈತಿ ಅಂತ ಹೇಳಿದ್ದೀನಿ. ಈ ಮಂತ್ರಿಗಳು ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ಇವ್ರು ನಮಸ್ಕಾರ ಮಾಡ್ರೆ ನಮಸ್ಕಾರ ಮಾಡೋದಿಲ್ಲ ರೀ ಮಂತ್ರಿಗಳು. ನಾವು ಒಂದು ಕಾಗದ ಪತ್ರ ಕೊಟ್ಟು ತೊಂದ್ರೆ ಅವ್ನು ಯಾವನು ಕೂಡ ಮಾತಲ್ಲ. ಏನಪ್ಪ ಏನಂದ್ರೆ ಆ ಪತ್ರ ತೊಗೊಂಡು ಹಂಗೆ ಹೋಗಿಬಿಡ್ತಾರೋ. ಏನಿದು ನಮ್ಮನ್ನ ಒಂದು ಪತ್ರ ಕೊಟ್ಟ ಅದು ನೋಡಿ ತಡಿಬಾ ರಾಜು, ಇದು ಆಗೋದಲ್ಲ, ನೀ ತಲೆ ಕೆಲ್ಸಕ್ಕೆ ಹೋಗುತ್ತೆ ಹೇಳಬೇಕಲ್ಲ. ಅದು ನೋಡ್ಕೋತ ಯಾರು ಕೂಡ ಮಾತಾಡ್ಕೋತ ಹೋಗ್ಬಿಡೋದು. ಅದು ಏನು ಹತ್ರದ ಪತ್ರ ಕೊಟ್ಟದ್ದು ನೋಡ್ಕೋತ ಮಂತ್ರಿಗಳು ಹೋಗ್ಬಿಡ್ತಾರೆ. ಇಲ್ಲಿ ಅವ್ರ ಹಿಂಗೆ ಓದ್ತಿರ್ತಾರೆ ಏನ್ರಿ. ನಾವು ಅವ್ರು ಬೆನ್ನತ್ತು ಸರ್ ಇದನ್ನು ನಾವು ಸರ್ ಅಂದಾಗ ಯಾರ್ರೀ ಅವ ಸೈಡ್ ಮಾತಾಡವ ಚಪರಾಶಿ ಅಲ್ಲ, ಎಮ್ ಎಲ್ ಎ ನಿತ್ತ ಬಾಪ ಏನೋ ಒಳ್ಳೆ ಚೆನ್ನಾಗಿದಿ ಮಾತಾಡ್ಸಿ ಅಂತಪ್ಪ ಇಲ್ಲಿ ಏನಿತ್ತಿಂದ. ನಾವು ಊರಲ್ಲಿ ಒಬ್ಬ ಭಿಕ್ಷುಕ್ ಬಂದ್ರೂ ಅವ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಯಾಕೆ ಅವ್ನು ಭಿಕ್ಷುಕ್ ಮನುಷ್ಯ ಅಲ್ಲ, ಅವನು ಮಾತಾಡ್ಸ್ತೀನಿ. ನಾನು 40 ವರ್ಷ ನಾನು ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 8 ಚುನಾವಣೆ ಮಾಡಿದ್ದೀನಿ. 5 ಸಲ ಗೆದ್ದಿದ್ದೀನಿ, 3 ಸಲ ಸೋತಿದ್ದೀನಿ. ನನ್ನ ತಂದೆಯವರು ರಾಜಕಾರಣದಾಗಿಲ್ಲಿದ್ದರು. ನಾವೆಲ್ಲ ರಾಜಕೀಯ ನಮಗೇನು ಕಲಿಬೇಕಾಗಿಲ್ಲ, ಯಾರಿಂದ ಮಾಡ್ಬೇಕು ಅನ್ನೋದು. ನಮ್ಮ ತಂದೆಯವರು ಮತ್ತು ದೇವೇಗೌಡರು ಅತಿ ಸಮೀಪದ ಗೆಳೆಯರು. ಹೆಗ್ಡೆಯವರು ಕೂಡ ನಾವು ಕೆಲಸ ಮಾಡಿದ್ವಿ. ಹೆಗ್ಡೆಯವರು ನಮ್ಮ ತಂದೆಯವರು ಗೆಳೆಯರು. ನಾನು ಯಾರ ವಿರುದ್ಧ ಸೇಮ್ ವಿರುದ್ಧ ಮಾತಾಡೇನ್ರಿ ನಿಮಗೀಗ, ಅಥವಾ ಯಾರೇ ಮಂತ್ರಿಗಳ ವಿರುದ್ಧ ಮಾತಾಡೇನಿ. ವ್ಯವಸ್ಥೆಗಳು ಹಿಂಗಾಗಿದೆ, ವ್ಯವಸ್ಥೆ ಸುಧಾರಣೆ ಆಗಬೇಕು. ಅಧಿಕಾರಿಗಳಲ್ಲಿ ಹೋದ್ರೆ ಇಮಿಡಿಯೇಟ್ ನಮಗೆ ಏನದ ಸರ್ ಆಗೋದಲ್ಲ ಹೇಳಿ ಸಮಾಧಾನ. ಈಗ ಅವ್ನು ಕಟಾರಿಯಾಗಿ ನಾನು ಸರ್ ನನ್ನ ಪ್ರಜಾಸೌಧದ ಒಂದು ಇದನ್ನ ಲೆಟರ್ ರೀ ಸರ್ ನೋಡ್ರಿ ಅಂತ ಕೊಡ್ಲಾಕೋದ್ರೆ ಅಲ್ಲಿ ಕೆರೆ ಐತೆ ನಾನು ನೋಡೋದು ಮಾತಾಡಿ ಹೋಗಿಬಿಟ್ರೆ ಅಪಮಾನ. ಆಮೇಲೆ ಇವತ್ತನ್ನೆಲ್ಲ ಸಹನ್ ಮಾಡ್ಕೊಳಕ್ಕೆ ಆದೈತೇನ್ರಿ ನಾವು. ಅರೆ ಯಾರು ಇಲ್ಲಿಗೆ ಹಿಂಗೆ ಅನ್ಬೇಕಾಗಿತ್ತು. ಎಲ್ಲೆಲ್ಲ ಚೇಂಬರ್ಗೆ ಬರ್ರಿ, ಅಲ್ಲೇ ಕೂತು ಮಾತಾಡೋನು ಏನಿತ್ತು ನೋಡೋನು. ಅಲ್ಲಿ ನನಗೆ ನೋಡೋದಿಲ್ಲ. ಏನ್ರಿ ನೀವು ಎಲ್ಲ ಹೇಳಿದ ಹಿಂಗೆ ಮಾಡ್ಬೇಕೇನ ಅನ್ಕೋತ ಹೋಗಿಬಿಟ್ರು ಅವರು. ಇದು ಎಷ್ಟು ಅಪಮಾನ ರೀ. ಇದನ್ನು ನಾವೆಲ್ಲ ಸೈಕೊಂಡು ಇಲ್ಲಿ ಇರಬೇಕಾ? ಯಾವ ಪುರುಷಾರ್ಥಕ್ಕೆ ನಾವು ಎಮ್ ಎಲ್ ಎ ಹತ್ರ ಇರ್ಬೇಕ್ರಿ ಇಲ್ಲಿ? ಯಾವ ಪುರುಷಾರ್ಥಕ್ಕೆ ಇರಬೇಕು? ಹಂಗೆ ಹೇಳ್ಕೊತ ಅದಕ್ಕೆ ನಾನು ನಿಮ್ಮನ್ನ ಹೇಳ್ತಾ ಇದ್ದೆ, ಸಮಯ ತೊಗೊಂಡು ಬರ್ರಿ ಎಲ್ಲ ನಾನು ಹೇಳ್ತೇನೆ ಅಂತೇಳಿ ನೀವು ಕೇಳಲ್ಲ. ಈಗ ಎಷ್ಟು ನನಗೆ ಬುದ್ಧಿ ಇದೆ, ನನಗೆ ಎಷ್ಟು ದೇವ್ರ ಬುದ್ಧಿ ಕೊಟ್ಟಿದ್ದಾರೆ, ನಾನು ಸರಿಯಾಗಿ ಮಾತಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.